ನೋಡಿ ಆರಾಮಾಗಿ 9700 ಚಾಸಿನೇ ಕಂಪ್ಲೀಟ್ಲಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಈ ತರ ಕಂಪೇರ್ ಮಾಡಿದ್ರೆ ಈ ಗಾಡಿಯಲ್ಲಿ ಇನ್ನೂ ತುಂಬಾ ಕಂಫರ್ಟಬಲ್ ಇದೆ, ಯಾಕಂದ್ರೆ ಕ್ವಾಲಿಟಿ ಅನ್ನೋದು ಇದೆಯಲ್ಲ ಈ ಸೀಟ್ ಅಲ್ಲಿ ನೋಡಿ, ಇದು ಚೆನ್ನಾಗಿಲ್ಲ. ಬಟ್ ಅದು ಲಾಂಗರ್ ಡ್ಯೂರೇಷನ್ಗೆ ನಿಮ್ಗೆ ಸಸ್ಟೈನ್ ಆಗಲ್ಲ ಈ ಸ್ಪೀಡ್ಸ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಆ್ಯಂಡ್ ಇವತ್ತು ನಮ್ಮ ಜೊತೆ ಓಲಾ S1 Pro ಇದೆ. ಇದು ಹಳೆ ಗಾಡಿ ಅಲ್ಲ, ಹೊಸ ಜನ್ರೇಷನ್ Gen 2 ಅಂತ ಇದ್ರು. ಸೊ ಇದರಲ್ಲಿ ತುಂಬ ಚೇಂಜಸ್ ಮಾಡಿದ್ದಾರೆ ನೋಡಿ. ಗಾಡಿ ನೋಡೋಕ್ಕೆ ಈ ಥರ ಇದೆ, ನಿಮಗೆ 360 ನೋಡೋಕ್ಕೆ ಹಳೆ ಗಾಡಿ ಥರ ಇದ್ರೂ ತುಂಬಾ ಚೇಂಜಸ್ ಮಾಡಿದ್ದಾರೆ. ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಇಲ್ಲಿ ನೋಡಿ, ಬಂಪ್ ಇಲ್ಲ. ಮುಂಚೆ ಬನಾನಾ ಶೇಪ್ ಬರೋದು ಇದು ಬ್ಯಾಟ್ರಿ. ಸೊ ಅದರಿಂದ ಏನಂದರೆ ಸೆಂಟ್ರಲ್ ಒಂದು ಒಳ್ಳೆ ಸ್ಪೀಡ್ ಹಂಪ್ಸ್ ಥರ ಇರೋದು, ಈಗ ಫ್ಲ್ಯಾಟ್ ಫುಟ್ ಬೋರ್ಡ್ ಆಗಿಬಿಟ್ಟಿದೆ. ಮುಂದೆಯಿಂದ ಸೇಮ್ ಅದೇ ಥರ ಹೆಡ್ಲೈಟು ಇದೆಲ್ಲ ಇದೆ. ಸೊ ಈಗ ಸ್ಟಾರ್ಟ್ ಮಾಡೋಣ ರೈಡ್ ಮಾಡ್ತಾ ನಾನು ಹೇಳ್ತೀನಿ ಲೈಕ್ ಏನೇನು ಚೇಂಜಸ್ ಆಗಿದೆ ಆ್ಯಂಡ್ ಈ ಗಾಡಿಯಲ್ಲಿ ಏನೇನು ಫೀಚರ್ಸ್ ಇದೆ ನೋಡಿ. ಕಂಪ್ಲೀಟ್ ಡಿಸ್ಪ್ಲೇ ಟಚ್ ಸ್ಕ್ರೀನ್ ಕೂಡ, ಸೊ ಸ್ವೈಪ್ ಮಾಡಿದ್ರೆ ಚೇಂಜಸ್ ಆಗುತ್ತೆ. ನಾನು ಬ್ರೈಟ್ನೆಸ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಇದರಲ್ಲಿ ಮೋಡ್ಸ್ ಕೂಡ ಇದೆ, ಇಲ್ಲಿ ಹೋಲ್ಡ್ ಅನ್ನೋ ಫೀಚರು ಕೂಡ ಇದೆ. ಸ್ಟಾರ್ಟ್ ಮಾಡೋಣ. ಸೌಂಡ್ ಆಕ್ಟಿವೇಟ್ ಆಗಿಬಿಡುತ್ತೆ. ಈ ಮೋಡ್ಸಲ್ಲಿ ಸೌಂಡ್ ಬೇರೆ ಬರುತ್ತೆ, ಅದನ್ನು ತೆಗಿಬೇಕು ಫಸ್ಟು. ಸ್ಟಾರ್ಟ್ ಮಾಡೋಣ. ಸೊ ಈ ಗಾಡಿಯಲ್ಲಿ ನಮಗೆ 4 ಮೋಡ್ ಬರುತ್ತೆ. ಟೆಕ್ನಿಕಲಿ 5 ಮೋಡು. ಈಕೋ ಅಂತ, ಫಸ್ಟ್ ಈಕೋಗೆ ಹೋಗ್ಬಿಡ್ತೀನಿ ನಾನು. ಈಗ ಈಕೋ ಮೋಡ್ ಅಂತ ಇದೆಯಲ್ಲ, ಸೊ ಈಕೋ ಮೋಡಲ್ಲಿ ನಮಗೆ ಸ್ಪೀಡ್ ಬಂದು 43-44 ಕಟ್ ಆಫ್ ಆಗಿಬಿಡುತ್ತೆ. ಆಮೇಲೆ ನಾರ್ಮಲ್ ಮೋಡ್ ಅಂತ ಇದೆ. ಸೊ ನಾರ್ಮಲ್ ಮೋಡಲ್ಲಿ ಅದಕ್ಕಿಂತ ಜಾಸ್ತಿನೇ ಸಿಗುತ್ತೆ, ಒಂದು 50ರಿಂದ 55 ನೋಡಿ, 58, 59, 60, 62, 63, ಐ ಥಿಂಕ್ 63, 64ಗೆ ಕಟ್ ಆಫ್ ಆಗಿಬಿಡುತ್ತೆ. ಸೊ ನಾರ್ಮಲ್ ಮೋಡ್ ಇದೆ. ಅದಾದಮೇಲೆ ನಿಮಗೆ ಸ್ಪೋರ್ಟ್ಸ್ ಮೋಡ್ ಇದೆ. ಆ್ಯಂಡ್ ಸ್ಪೋರ್ಟ್ಸ್ ಮೋಡಲ್ಲಿ ನಿಮಗೆ 90+ವರೆಗೂ ಹೋಗುತ್ತೆ. ಆಮೇಲೆ ಹೈಪರ್ ಮೋಡ್, ಈ ಮೋಡ್ ಮಾತ್ರ ಕ್ರೇಜಿ ಅಂತಲೇ ಹೇಳಬೇಕು. ಫಸ್ಟ್ ಈ ಗಾಡಿಯಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಮಾತಾಡೋಣ. ಸೊ ಜನ್ರೇಷನ್ 1ಇಂದ ಜನ್ರೇಷನ್ 2ಗೆ ಗಾಡಿ ನೋಡೋಕೆ ಒಂದೇ ಥರ ಇದ್ರೂ ಪ್ಲ್ಯಾಟ್ಫಾರ್ಮ್ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಈ ಪ್ಲ್ಯಾಟ್ಫಾರ್ಮ್ ಅಂದರೆ ಏನಂದ್ರೆ ಚಾಸಿನೇ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೊ ಮುಂಚೆ ಟ್ಯೂಬ್ಯುಲರ್ ಫ್ರೇಮ್ ಚಾಸಿ ಇರೋದು, ಸೊ ಅದನ್ನು ರೀಡಿಸೈನ್ ಮಾಡಿ ಈ ಹೊಸ ಬ್ಯಾಟ್ರಿನ ಅಕಾಮಿಡೇಟ್ ಮಾಡೋಕ್ಕೆ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ನಿಮಗೆ ಇದರಲ್ಲಿ 4 kWh ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ, 4 kWh. ಸೊ ಈಗ ನೀವು ಏತರ್ ನೋಡಿದ್ರು 3.7 kWh ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ. TVS ನೋಡಿದ್ರೆ ಅರೌಂಡ್ 3.2 ಆ್ಯಂಡ್ ಚೇತಕ್ ನೋಡಿದ್ರು 3.2, 3.3 ಅಷ್ಟೇ ಬ್ಯಾಟ್ರಿ ಪ್ಯಾಕ್ ಇದೆ. ಇದರಲ್ಲಿ 4 ಸಿಗುತ್ತೆ ಆ್ಯಂಡ್ ದಟ್ ಈಸ್ ಗ್ರೇಟ್. ಅದರಿಂದನೇ ನಿಮಗೆ ಇವರು ಕ್ಲೇಮ್ ಮಾಡಿರೋ ರೇಂಜ್ ಬಂದು ಈಕೋ ಮೋಡಲ್ಲಿ ಸರ್ಟಿಫೈಡ್ ರೇಂಜ್ ಅನ್ನೋದನ್ನ 195 ಕಿಲೋಮೀಟರ್ ಒಂದು ಚಾರ್ಜ್ ಸೈಕಲ್ಗೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಟೆಕ್ನಿಕಲಿ ನೀವು ನಾರ್ಮಲ್ ಮೋಡಲ್ಲಿ ಓಡಿಸ್ಬೇಕಾದ್ರೆ ನಿಮ್ಗೊಂದು 140 ಅಂತ ಡಿಸ್ಪ್ಲೇಲೇ ತೋರಿಸುತ್ತೆ, 143 ಅಂತ. ಸೊ ನಿಮಗೆ ಅಷ್ಟು ಬರೋ ಸಾಧ್ಯತೆ ಇದೆ. ಬಟ್ ನಾನು ಇಂಗ್ಲೀಷ್ ಚಾನಲಲ್ಲಿ ತುಂಬ ಬೇಗನೆ ರೇಂಜ್ ಟೆಸ್ಟ್ ವಿಡಿಯೋ ಹಾಕಿರ್ತೀನಿ ಆ್ಯಂಡ್ ಅದು ಹಾಕಿದರೆ ನಮಗೆ ಪಿನ್ ಕಾಮೆಂಟಲ್ಲಿ ನೋಡ್ಬೋದು. ಜೊತೆಗೆ ಮೋಟರ್ ಪವರ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ಮೋಟರಲ್ಲಿ ತುಂಬ ಚೇಂಜಸ್ಸನ್ನು ಮಾಡಿದ್ದಾರೆ ನೋಡಿ. ಆರಾಮಾಗಿ 9700 ಎಲ್ಲ ಮ್ಯಾಟ್ರೇ ಇಲ್ಲ ಗುರು ಈ ಗಾಡಿಗೆ. ಸೀರಿಯಸ್ಲಿ ಆಕ್ಸಿಲರೇಷನ್ ತುಂಬಾನೇ ಫಾಸ್ಟ್ ಇದೆ. ಇದ್ರಲ್ಲಿ ರೈಡಿಂಗ್ ಥೀಮ್ಸ್ ಅಂತ ಏನೇನೋ ಇದೆ, ಅದಕ್ಕೆ ಈ ಥೀಮ್ ಹಾಕಿದ್ದೀನಿ. ಇನ್ನು ರೆಟ್ರೋ ಥೀಮ್ ಎಲ್ಲ ಇದೆ. ಸೊ ಬ್ಯಾಟ್ರಿಯಲ್ಲಿ ನಿಮಗೆ ನಾಮಿನಲ್ ಪವರ್ ಬಂದು 5 kW, ಪೀಕ್ ಪವರ್ ಬಂದು 11 kW. ಹಳೆ ಮೋಟರ್ಗಿಂತ ಹೊಸ ಮೋಟರ್ ತುಂಬಾನೇ ಪವರ್ಫುಲ್. ಸೊ ಅದರಿಂದ ಟಾಪ್ ಸ್ಪೀಡೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಈಗ. ಸೊ ಮುಂಚೆ 115 ಇರೋದು ಈಗ 120 km/h ಟಾಪ್ ಸ್ಪೀಡ್ ಹೋಗುತ್ತೆ ಅಂತ. ಸೊ ನಾನು ಆಮೇಲೆ ಹೋಗಿ ಟೆಸ್ಟ್ ಮಾಡ್ತೀನಿ ಅದನ್ನು. ಈ ರೋಡಲ್ಲಿ ಆ ಸ್ಪೀಡ್ ಹೋಗೋದು ಸೇಫ್ ಅಲ್ಲ. ಡಿಸ್ಪ್ಲೇಯಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಮುಂಚೆ ಇರೋ ಡಿಸ್ಪ್ಲೇ ತುಂಬ ಬ್ರೈಟ್ ಆಗಿತ್ತು, ಅದು 720p ರೆಸಲ್ಯೂಷನ್ ಥರ, ಇದು 480p ರೆಸಲ್ಯೂಷನ್ ಥರ. ಸೊ ನಿಮಗೆ ಬ್ರೈಟ್ನೆಸ್ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಈ ಡಿಸ್ಪ್ಲೇಯಲ್ಲಿ. ಸೊ ಅದರಿಂದ ನಿಮಗೆ ತುಂಬ ಬಿಸಿಲಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ ಫುಲ್ ಬ್ರೈಟ್ನೆಸ್ ಇಟ್ಕೊಂಡ್ರು. ಬಟ್ ಹಳೆ ಡಿಸ್ಪ್ಲೇ ಕಂಪೇರ್ ಮಾಡಿದ್ರೆ ಇದರಲ್ಲಿ ಆ ಚೇಂಜಸ್ ಆಗಿದೆ. ಬಟನ್ಸು ಆಲ್ಮೋಸ್ಟ್ ಹಂಗೆ ಇದೆ, ಸೇಮು. ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಹೈ ಬೀಮ್, ಲೋ ಬೀಮ್ ಇದೆ. ಅದ್ರ ಪಕ್ಕದಲ್ಲಿ ನಿಮಗೆ ಇದು ಕ್ರೂಸ್ ಕಂಟ್ರೋಲ್ ಬಟನ್ನು, ಹಾಗೆ ರಿವರ್ಸ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಇಂಡಿಕೇಟರ್ಸು. ಆಮೇಲೆ ಕೆಳಗಡೆ ಹಾರ್ನ್. ಆಮೇಲೆ ರೈಟ್ ಸೈಡಲ್ಲಿ ನಿಮಗೆ ರೆಡ್ ಕಲರ್ ಇದೆಯಲ್ಲ, ಇದು ನಿಮಗೆ ಸ್ಟಾರ್ಟ್ ಸ್ಟಾಪು. ಗಾಡಿನ ಸ್ಟಾರ್ಟ್ ಮಾಡೋದಕ್ಕೆ, ಸ್ಟಾಪ್ ಮಾಡೋದಕ್ಕೆ, ರೀಸ್ಟಾರ್ಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಅದ್ರ ಪಕ್ಕದಲ್ಲಿರೋದು ನಿಮಗೆ ರೈಡಿಂಗ್ ಮೋಡ್ಸ್ನ ಚೇಂಜ್ ಮಾಡೋದು. ಈಗ ನಾನು ಹೈಪರ್ ಮೋಡಲ್ಲಿದ್ದೀನಿ, ನಾರ್ಮಲ್ ಮೋಡಿಗೆ ಬಂದ್ಬಿಟ್ಟೆ. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ನಾವು ನಾರ್ಮಲು, ಸ್ಪೋರ್ಟ್ಸು, ಹೈಪರ್ ಅಂತ ಚೇಂಜ್ ಆಗುತ್ತೆ. ಅದ್ರ ಕೆಳಗಡೆ ನಿಮಗೆ ಮ್ಯೂಸಿಕ್ ಕಂಟ್ರೋಲ್ಸ್ ಇದೆ, ಸ್ಟಾಪ್ ಮಾಡೋದು, ಸ್ಟಾರ್ಟ್ ಮಾಡೋದು,
ಕಾಲ್ ಪಿಕ್ ಮಾಡೋದು, ಡ್ರಾಪ್ ಮಾಡೋದು, ಹಾಗೆ ಮ್ಯೂಸಿಕ್ ಪ್ಲೇ ಮಾಡೋದು, ಸ್ಟಾಪ್ ಮಾಡೋದು, ಇದು ಇಲ್ಲಿದೆ. ಸೊ ಇಷ್ಟು ಫೀಚರ್ಸ್ ಇದೆ. ಅದ್ರ ಜೊತೆಗೆ ನಿಮಗೆ ಥ್ರಾಟಲ್ ಇದೆಯಲ್ಲ, ಈ ಥ್ರಾಟಲಲ್ಲೇ ನಿಮ್ಗೆ ಇನ್ನೊಂದು ಫಂಕ್ಷನ್ ಕೂಡ ಇದೆ. ನಾವು ಯೂಶಲಿ ಆಕ್ಸಿಲರೇಟ್ ಮಾಡೋದಕ್ಕೆ ಈಗ ಮಾಡ್ತೀವಲ್ಲ, ನಾರ್ಮಲಾಗಿ ಹಿಂಗೆ ಮಾಡಿದ್ರೆ ಆಕ್ಸಿಲರೇಟ್ ಆಗುತ್ತೆ. ಬಟ್ ಈ ಗಾಡಿಯಲ್ಲಿ ನಿಮಗೆ ಉಲ್ಟಾ ಮಾಡಿದ್ರೆ ಡಿಆಕ್ಸಿಲರೇಟ್ ಆಗುತ್ತೆ. ಬಟ್ ಈಗ 92% ಚಾರ್ಜ್ ಇದೆ, ಈಗ ಅದು ವರ್ಕ್ ಆಗಲ್ಲ ಫಂಕ್ಷನ್. ಬಟ್ 90 ಕೆಳಗಡೆ ಆರಾಮಾಗಿ ಡಿಆಕ್ಸಿಲರೇಟ್ ಮಾಡಿದ್ರೆ ರೀಜನರೇಟಿವ್ ಬ್ರೇಕಿಂಗ್ ಅನ್ನೋದನ್ನು ವರ್ಕ್ ಆಗುತ್ತೆ. ಈಗ ನಾನು ಎಂಡಲ್ಲಿ ನಿಲ್ಲಿಸಿ ನಿಮಗೆ ಇನ್ನೊಂದ್ಸರಿ ಎಲ್ಲ ಬೂಟ್ ಸ್ಪೇಸು ಅದೆಲ್ಲ ತೋರಿಸ್ತೀನಿ. ಸೊ ಆ ಥರ ನೀವು ಉಲ್ಟಾ ಥ್ರಾಟಲ್ ಮಾಡಿದ್ರೆ ನಿಮಗೆ ರೀಜನ್ ವರ್ಕ್ ಆಗುತ್ತೆ. ಸೊ ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳಬೇಕು. ನಾವು ಸಿಟಿಯಲ್ಲಿ ಓಡಿಸ್ಬೇಕಾದ್ರೆ ಆ ರೀಜನ್ ಯೂಸ್ ಮಾಡಿಕೊಂಡು ನಾವು ರೇಂಜ್ ನಾನು ಇನ್ಕ್ರೀಸ್ ಮಾಡ್ಕೊಬೋದು. ಹಾಗೆ ಬ್ರೇಕ್ಸ್ನ ಯೂಸ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ತುಂಬ ಎಮರ್ಜೆನ್ಸಿ ಬ್ರೇಕಿಂಗ್ ಮಾತ್ರ ನಾವು ಬ್ರೇಕ್ ಯೂಸ್ ಮಾಡ್ಕೊಬೋದು, ಮಿಕ್ಕಿದ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಬ್ರೇಕ್ ಪ್ಯಾಡ್ಸ್ನ ಚೇಂಜ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ, ತುಂಬ ಲಾಂಗ್ ಬರುತ್ತೆ ನಿಮಗೆ. ಸೊ ಅದು ಚೆನ್ನಾಗಿದೆ. ಇನ್ನೊಂದು ರೈಡಿಂಗ್ ಬಗ್ಗೆ ಹೇಳಬೇಕು ಗುರು. ಈ ಗಾಡಿಯಲ್ಲಿ ಈ ರೈಡಿಂಗ್ ಕಂಫರ್ಟ್ ಅನ್ನೋದು ಇದೆಯಲ್ಲ, ಈ ಥರ ಕಂಪೇರ್ ಮಾಡಿದ್ರೆ ಈ ಗಾಡಿಯಲ್ಲಿ ಇನ್ನೂ ತುಂಬ ಕಂಫರ್ಟಬಲ್ ಇದೆ. ಯಾಕಂದರೆ ಈ ಹ್ಯಾಂಡಲ್ ಬಾರು ತುಂಬ ಹೈಟ್ ಆಗಿದೆ. ಗಾಡಿ ಒಂಥರ ಥರ ಒಂದು ಡಾಮಿನರ್ ಆದರೆ ಇದು ಹಿಮಾಲಯನ್ ಥರ. ಸೊ ಅಷ್ಟು ADV ಥರ ಕಂಫರ್ಟಬಲ್ ಆಗಿದೆ, ಅಪ್ರೈಟು. ಸೊ ನಾನು 6 ಫೀಟ್ ಟಾಲ್ ಇದ್ರೂ ನನಗೂ ಗಾಡಿ ಚಿಕ್ಕದು ಅನ್ಸೋದಿಲ್ಲ. ಸೊ ಒಂಥರ ಪರ್ಫೆಕ್ಟ್ ಆಗಿದೆ. ಈಗ ಥರ ನೋಡಿದ್ರೆ ಒಳ್ಳೆ ಸೈಕಲ್ ಮೇಲೆ ಕೂತಂಗೆ ತುಂಬ ಚಿಕ್ಕದು, ಗಣೇಶ ಇಲಿ ಮೇಲೆ ಕೂತಂಗಿರುತ್ತೆ. ಸೊ ಇದರಲ್ಲಿ ಇಟ್ಸ್ ನಾಟ್ ದ್ಯಾಟ್ ಬ್ಯಾಡ್. ಮಿರರ್ ವಿಸಿಬಿಲಿಟಿ ಚೆನ್ನಾಗಿದೆ, ಗಾಡಿ ಹ್ಯಾಂಡ್ಲಿಂಗ್ ಚೆನ್ನಾಗಿದೆ. ಈಗ ಗಾಡಿ ಚೇಂಜಸ್ ಜೊತೆಗೆ ಚಾಸಿ ಜೊತೆಗೆ ಸಸ್ಪೆನ್ಷನ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಮುಂದೆ ಹಿಂದೆ. ಓಲಾದಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಎಷ್ಟೊಂದು ಸಸ್ಪೆನ್ಷನ್ ಇಶ್ಯೂಸ್ ಬರ್ತಾ ಇತ್ತು. ಲೈಕ್ ಸಸ್ಪೆನ್ಷನ್ ಮುರಿದೋಗೋದಂತೆ, ಸಸ್ಪೆನ್ಷನ್ ಚೆನ್ನಾಗಿ ವರ್ಕ್ ಮಾಡದೇ ಇರೋದಂತೆ, ಲೈಕ್ ದೊಡ್ಡ ದೊಡ್ಡ ಕೇಸಸ್ಸೇ ಆಗ್ಬಿಟ್ಟಿದ್ವು ಅಂದ್ಕೊಳ್ಳಿ. ಯಾರು ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಟ್ ಆಗಿ ಸಸ್ಪೆನ್ಷನ್ ಹೊಡೆದೋಗಿದ್ರಿಂದ. ಬಟ್ ಈಗ ಸಸ್ಪೆನ್ಷನ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಈಗ ಮುಂಚೆ ಇದ್ದಿದ್ದು ಸಿಂಗಲ್ ಸಸ್ಪೆನ್ಷನ್ ಡಿಸೈನ್ನ ಚೇಂಜ್ ಮಾಡಿಬಿಟ್ಟು ಈಗ ಮುಂದೆ ನಾರ್ಮಲ್ ನಿಮಗೆ ಐಕ್ಯೂಬಲ್ಲಿ ಥರಲ್ಲಿ ಯಾವ್ದು ಬರುತ್ತೆ ಅದೇ ಥರ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಹಾಕ್ಬಿಟ್ಟಿದ್ದಾರೆ. ಸೊ ಈಗ ಸ್ವಲ್ಪ ಸಾಲಿಡ್ ಅಂತಾನೆ ಹೇಳ್ಬೇಕು ಅದನ್ನ. ಅದರಿಂದ ಪ್ರಾಬ್ಲಮ್ ಏನು ಗೊತ್ತಾ, ಸೊ ತುಂಬ ಸ್ಟಿಫ್ ಆಗಿಬಿಟ್ಟಿದೆ. ನಾವು ಎಲ್ಲಾದ್ರೂ ಸ್ವಲ್ಪ ಆಂಬ್ಯುಲೆನ್ಸಸ್ ಇದ್ರೆ, ಇಲ್ಲ ಸ್ವಲ್ಪ ರೋಡ್ ಏನಾದರೂ ಖರಾಬ್ ಆಗಿದ್ರೆ ಹ್ಯಾಂಡಲ್ ಬಾರಲ್ಲಿ ಫೀಲ್ ಆಗುತ್ತೆ ತುಂಬ. ಸೊ ಬೈಕ್ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋದು ನೋಡಿ. ಈಗ ಸೊ ಚಿಕ್ಕದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ಇನ್ನು ಸ್ವಲ್ಪ ಸಾಫ್ಟ್ ಆಗಿದ್ರೆ ಚೆನ್ನಾಗಿರೋದು. ಹಿಂದೇನು ಸೇಮ್ ಫೀಡ್ಬ್ಯಾಕ್ ಅಂತಾನೆ ಹೇಳ್ಬೇಕು. ಹಿಂದೆ ನಿಮಗೆ ಮೋನೋ ಶಾಕ್ ತರ ಇದೆ, ಸೈಡಲ್ಲಿ ಟ್ವಿನ್ ಶಾಕ್ ಅಬೌಟ್ ನಿಮಗೆ ಏರಲ್ಲಿ ಓಲಾ S1 ಏರಲ್ಲಿ ಕೊಟ್ಟಿದ್ರೆ ಅದು ಚೆನ್ನಾಗಿರೋದು, ಸ್ವಲ್ಪ ಸಾಫ್ಟ್ ಆಗಿ. ಬಿಕಾಸ್ ತುಂಬ ಜನ ಈ ಗಾಡಿನ ನೀವು ಸಿಟಿಯಲ್ಲೇ ಅಲ್ವಾ ಯೂಸ್ ಮಾಡೋದು. ಸೊ ಆ ಥರ ಕೊಟ್ಟಿದ್ರೆ ಚೆನ್ನಾಗಿರೋದು. ಸಸ್ಪೆನ್ಷನ್ ಮೇಜರ್ ಚೇಂಜ್ ಅಂತಾನೆ ಹೇಳಬೇಕು. ಆಮೇಲೆ ಬ್ಯಾಟ್ರಿ ರೇಂಜ್ ಡ್ರಾಪ್ ಆಗ್ತಿತ್ತು, ಆ ಥರ ಇಶ್ಯೂಸ್ ಎಲ್ಲ ತುಂಬಾ ಇತ್ತು ಗಾಡಿಯಲ್ಲಿ. ಸಾಫ್ಟ್ವೇರ್ ಗ್ಲಿಚ್ ಆಗೋದು, ಗಾಡಿ ಆಫ್ ಆಗಿಬಿಡೋದು. ಈಗ ಕೂಡ ನಾನು ಮನೆಯಲ್ಲಿ ಈಗ ಗಾಡಿ ತೆಗಿಬೇಕಾದ್ರೆ ಟಚ್ ಸ್ಕ್ರೀನ್ ವರ್ಕ್ ಆಗಲಿಲ್ಲ. ಸೊ ನಾನು ರೀಬೂಟ್ ಮಾಡಿದಾದ್ಮೇಲೆ ಟಚ್ ಸ್ಕ್ರೀನ್ ವರ್ಕ್ ಆಗಿತ್ತು, ಬಿಕಾಸ್ ನನ್ನ ಆ್ಯಪ್ ಕನೆಕ್ಟ್ ಆಗಲಿಲ್ಲ. ಸೊ ಅದರಿಂದ ನಾನು ಪಾಸ್ಕೋಡ್ ಹೊಡಿಬೇಕಲ್ಲ, ಆ ಪಾಸ್ಕೋಡ್ ಹೊಡಿಬೇಕಂದ್ರೆ ಟಚ್ ವರ್ಕ್ ಆಗಲೇಬೇಕು, ಅದು ವರ್ಕ್ ಆಗಲಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನಾನು ಸೀಟ್ ತೋರಿಸ್ತೀನಿ. ಸೀಟು ಏನು ಗೊತ್ತಿಲ್ಲ, ಕ್ವಾಲಿಟಿ ಸ್ವಲ್ಪ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಅದರಿಂದ ಏನಾಗಿದೆ ಅಂದರೆ, ಸೀಟ್ ನಾನು ಪ್ರತಿ ಸರಿ ಸ್ಪೀಡ್ ಬಂಪ್ ಮೇಲೆ ಹೋದಾಗ ಸೀಟ್ ಒಳಗಡೆ ಹೋಗಿ ಬರ್ತಾ ಇದೆ. ಸೊ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಸೀಟ್ ಅಂತಾನೆ ಹೇಳ್ಬೇಕು. ಗುಡ್ ಥಿಂಗ್ಸ್ ಏನಂದ್ರೆ, ಇದರಲ್ಲಿ ಬರೋಷ್ಟು ರೇಂಜ್ ನಿಮ್ಗೆ ಏತರ್ ಕೊಡಲ್ಲ, TVS iQ ಕೊಡಲ್ಲ, ಚೇತಕ್ ಕೊಡಲ್ಲ. ಇದರಲ್ಲಿ ನಿಮಗೆ ಜಾಸ್ತಿನೇ ರೇಂಜ್ ಬರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಗೆ 25-35 ಕಿಲೋಮೀಟರ್ ರೇಂಜ್ ಜಾಸ್ತಿ ಬರುತ್ತೆ ಗುರು. ಐ ಥಿಂಕ್ ದಟ್ ಈಸ್ ಕ್ರೇಜಿ ಅಂತಾನೆ ಹೇಳ್ಬೇಕು. ಅಷ್ಟು ಕಿಲೋಮೀಟರ್ ಜಾಸ್ತಿ ಬಂದರೆ ಅದೇ ಪ್ರೈಸ್ ಪಾಯಿಂಟಲ್ಲಿ ಗುಡ್ ಅಲ್ವಾ. ಇದರಲ್ಲಿ ನಿಮಗೆ ತುಂಬ ಫೀಚರ್ಸನ್ನು ಜಾಸ್ತಿ ಸಿಗುತ್ತೆ. ಹಿಲ್ ಹೋಲ್ಡ್ ಅಸಿಸ್ಟ್ ಅಂತೆ, ರೈಡಿಂಗ್ ಮೋಡ್ಸ್ ಅಂತೆ, ಫೋನ್ ಕನೆಕ್ಟಿವಿಟಿ, ಮ್ಯಾಪ್ಸು, ಅದ್ರ ಜೊತೆಗೆ ನಿಮಗೆ ಇನ್ನು ಏನೋ ಹೊಸ ಪ್ರಾಕ್ಸಿಮಿಟಿ ಅನ್ಲಾಕು, ಫೋನಲ್ಲಿ ಆ್ಯಪಲ್ಲೇ ನೀವು ಅನ್ಲಾಕ್ ಮಾಡ್ಬೋದು, ಲಾಕ್ ಓಪನ್ ಮಾಡ್ಬೋದು, ಬೂಟ್ ಓಪನ್ ಮಾಡ್ಬೋದು. ರಿಯಲಿ ಗುಡ್ ಆಕ್ಸಲರೇಷನ್ ಆಸ್ ವೆಲ್. ಎಲ್ಲ ಮೋಡ್ಸಲ್ಲಿನೂ ಲೈಕ್ ಏನು 0 to 40 2.7 ಸೆಕೆಂಡ್. ಈಗ ರೀಸೆಂಟಾಗಿ ಅವ್ರ ಗ್ರೇಟೆಸ್ಟ್ ಗಾಡಿ ಅಂತ ಏಪೆಕ್ಸ್ನ ಲಾಂಚ್ ಮಾಡಿದ್ರು. 450 ಏಪೆಕ್ಸ್, ಆಲ್ಮೋಸ್ಟ್ 2 ಲಕ್ಷ ಅದ್ರ ಪ್ರೈಸು. ಆ ಗಾಡಿಯಲ್ಲೇ ನಿಮಗೆ 0 to 40 2.9 ಸೆಕೆಂಡ್ಸ್ ಅಷ್ಟೇ. ಬಟ್ ಇದರಲ್ಲಿ ನಿಮಗೆ 2.7 ಸೆಕೆಂಡ್ಸ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಟಾಪ್ ಸ್ಪೀಡೂ ಕ್ರೇಜಿಯಾಗೇ ಇದೆ. ಸೊ ಇದರಲ್ಲಿ ಇನ್ನೊಂದು ವಿಷಯ ನಿಮಗೆ ಟ್ರಾಫಿಕಲ್ಲಿ ಗೊತ್ತಾಗುವಂಥ ವಿಷಯ ಏನಂದರೆ, ಲೈಕ್ ಸ್ವಲ್ಪ ಪ್ರಾಬ್ಲಮ್ ಆಗುವಂಥ ವಿಷಯ, ನಾವು ಬ್ರೇಕ್ ಸ್ವಲ್ಪ ಕೂಡ ಹಿಡಿದ್ರೂ ಆಕ್ಸಿಲರೇಟ್ ವರ್ಕ್ ಆಗಲ್ಲ, ಕಟ್ ಆಫ್ ಆಗಿಬಿಡುತ್ತೆ. ಸೊ ಆಗ ಒಂಥರ ಡಿಸ್ಕನೆಕ್ಟೆಡ್ ಫೀಲ್ ಬರುತ್ತೆ. ನಾವು ಯೂ ಟರ್ನ್ ಮಾಡಬೇಕಾದ್ರೆ ಆ ಕಾನ್ಫಿಡೆನ್ಸ್ ಅನ್ನೋದು ಸಿಗೋದಿಲ್ಲ. ನೋಡಿ, ಈಗ 90 ಕೆಳಗಡೆ ಬಂದ್ಬಿಟ್ಟಿದೆ, ರೀಜನ್ ವರ್ಕ್ ಆಗ್ತಿದೆ. ನಾನು ಥ್ರಾಟಲ್ ಉಲ್ಟಾ ಮಾಡಿದ್ರೆ ನೋಡಿ ಎಷ್ಟು ಬೇಗ ಡ್ರಾಪ್ ಆಗ್ತಿದೆ. ಸೊ ದಿಸ್ ಇಸ್ ಸೂಪರ್ ಯೂಸ್ಫುಲ್ ಅಂತಲೇ ಹೇಳಬೇಕು. ನೋಡಿ, ಈಗ ನಾನು ಸ್ಲೋ ಡೌನ್ ಮಾಡಬೇಕಾದ್ರೆ ನಾನು ಬ್ರೇಕೇ ಯೂಸ್ ಮಾಡಲಿಲ್ಲ. ಈಗ ನಾನು ಫಾಸ್ಟಾಗಿ ಹೋಗ್ತೀನಿ, ಇದನ್ನು ಸ್ಲೋ ಮಾಡ್ತೀನಿ, ನೋಡಿ ಆರಾಮಾಗಿ ಸ್ಲೋ ಡೌನ್ ಆಗಿಬಿಡುತ್ತೆ.
ಸೊ ಸಿಟಿ ಯೂಸೇಜ್ಗೆ ಈ ಫೀಚರ್ ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ. ಈ ದೊಡ್ಡ ಡಿಸ್ಪ್ಲೇಯಲ್ಲಿ ಫೀಚರ್ಸ್ ಇದೆ, ಬಟ್ ಈ ಡಿಸ್ಪ್ಲೇಯಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಬಾಟಮಲ್ಲಿ ನಿಮಗೆ ಟೈಮ್ ಇದೆ, ಆಮೇಲೆ ಮೇಲೆ ಓಡೋಮೀಟರ್ ಇದೆ, ಮತ್ತು ಈ ಟ್ರಿಪ್ಪಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸಿದ್ದೀವಿ ಅಂತ. ಈಗ ನಾವು 8.4 ಕಿಲೋಮೀಟರ್ ಓಡಿಸಿದ್ದೀವಿ. ಅದು ಸೆಂಟ್ರಲ್ ನಿಮಗೆ ಸ್ಪೀಡೋಮೀಟರ್ ಕೂಡ ಇದೆ. ಸೊ ಇದು ನೀವು ಡಿಫ್ರೆಂಟ್ ಥೀಮ್ಸ್ ಚೇಂಜ್ ಮಾಡ್ಕೊಬೋದು. ಈಗ ನಾನು ಬೇರೆ ಥೀಮ್ನ ಹಾಕ್ಕೊತೀನಿ ಇದಾದಮೇಲೆ. ಮತ್ತು ಲೆಫ್ಟ್ ಸೈಡು ಬಾಟಮಲ್ಲಿ ನಿಮಗೆ ಲೈಕ್ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ, ಹೈ ಬೀಮ್ ಲೋ ಬೀಮ್ ಅಂತ ಇದೆ. ಸೆಂಟ್ರಲ್ಲಿ ನಿಮಗೆ ಆ ಮೋಡ್ ಅಂತ ಇದೆ. ಆಮೇಲೆ ಈ ಲೆಫ್ಟಲ್ಲಿ ನಿಮಗೆ ಫೋನ್ ಕನೆಕ್ಟ್ ಆಗಿದೆ, ಪೇರ್ ಆಗಿದೆಯಾ ಅಂತ ತೋರಿಸುತ್ತೆ. ಬೇರೆ ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ನೀವು ಸ್ವೈಪ್ ಮಾಡಬೇಕು. ಆ ಸ್ವೈಪ್ ಮಾಡೋದು ಯಾವಾಗ ಅಂದರೆ ನಿಲ್ಲಿಸಿದಾಗ, ಲೈಕ್ ನಾರ್ಮಲ್ ಟೈಮಲ್ಲಿ ವರ್ಕ್ ಆಗಲ್ಲ. ಆಕ್ಸಲರೇಷನ್ ಅಂತೂ ಕ್ರೇಜಿ ಗುರು, ಲೈಕ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳಬೇಕು. ಬಟ್ ಅದು ಲಾಂಗರ್ ಡ್ಯೂರೇಷನ್ಗೆ ನಿಮಗೆ ಸಸ್ಟೈನ್ ಆಗಲ್ಲ ಈ ಸ್ಪೀಡ್ಸು, ಬಿಕಾಸ್ ಹೀಟಿಂಗ್ ಇಶ್ಯೂ ಬಂದೇ ಬರುತ್ತೆ ಈ ಗಾಡಿಯಲ್ಲಿ. ಫಸ್ಟು ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಇದು ಮ್ಯಾಪ್ಸ್ ಬರುತ್ತೆ. ಸೊ ಮ್ಯಾಪ್ಸಿಗೆ ಹೋಗ್ಬೋದು. ಸೂರ್ಯ ಸಿಟಿ, ಓಲಾ ಹೈಪರ್ ಚಾರ್ಜರ್, ಫೆಚಿಂಗ್ ದ ಲೊಕೇಶನ್ ಅಂತೆ. ಸ್ಟಾರ್ಟ್ ಮಾಡು. ಸೊ ಇಲ್ಲಿಂದ ನಿಮಗೆ ನಮ್ಗೆ ಈ ಥರ ಮ್ಯಾಪ್ಸ್ ತೋರಿಸುತ್ತೆ. ಓಕೆ, ಸೊ ಮ್ಯಾಪ್ಸ್ ಜೊತೆಗೆ ನಾವು ರೈಟ್ ಸೈಡ್ ಹೋಗ್ಬೇಕಂದ್ರೆ ಹೋಗೋಕ್ಕಾಗೋದೇ ಇಲ್ಲ ಇದು. ಸೊ ಈಗ ನೋಡಿ ಮ್ಯಾಪ್ಸು ಎಲ್ಲ ತೋರಿಸುತ್ತೆ. ನಾವು ರೈಡ್ ಮಾಡ್ಬೇಕಾದ್ರೂ ಕ್ಲೀನಾಗಿ ನಾವು ಹೆಂಗೆ ಹೋಗ್ತಿದ್ದೀವಿ, ಹೆಂಗೆ ಡೈರೆಕ್ಷನ್ ಇದೆ, ಎಷ್ಟು ಕಿಲೋಮೀಟರ್, ಸೇಮ್ ಗೂಗಲ್ ಮ್ಯಾಪ್ಸ್ ಥರನೇ ತೋರಿಸುತ್ತೆ. ಬಟ್ ಇದು ಮ್ಯಾಪ್ ಮೈ ಇಂಡಿಯಾ ಅಂತ, ಗೂಗಲ್ ಮ್ಯಾಪ್ಸ್ ಅಲ್ಲ ವಿಷಯ. ಸೊ ಅದರಿಂದ ಏನಾಗ್ಬಿಟ್ಟಿದೆ ಅಂದರೆ ನಿಮ್ಮ ಫೋನಲ್ಲಿ ಗೂಗಲ್ ಮ್ಯಾಪ್ಸ್ ಇರೋದ್ರಿಂದ ಫೋನಿಂದ ಡೈರೆಕ್ಟಾಗಿ ಸಿಂಕ್ ಮಾಡೋಕ್ಕಾಗಲ್ಲ. ಇದರಲ್ಲೇ ಬಂದು ನೀವು ಟೈಪ್ ಮಾಡಿ ಆಗಬೇಕು. ಸೊ ಆ್ಯಪಲ್ಲಿ ನಾನು ನೋಡ್ದಂಗೆ, ನನಗೆ ಗೊತ್ತಿದ್ದಂಗೆ ಆ್ಯಪಲ್ ಫೀಚರ್ ಇಲ್ಲ ಓಲಾ ಆ್ಯಪಲ್ಲೇ ಡೈರೆಕ್ಟಾಗಿ. ಈಗ ಸ್ವಲ್ಪ ಆಫ್ ರೋಡಿಂಗ್ ಮಾಡೋಣ. ನೋಡಿ ಈಗ ಸಸ್ಪೆನ್ಷನ್ ಎಷ್ಟು ಸ್ಟಿಫ್ ಆಗಿದೆ ಅಂದರೆ ತುಂಬಾ ಸ್ಟಿಫ್ ಆಗಿದೆ. ಪ್ಲಸ್ ನಿಮಗೆ ಬ್ಯಾಟ್ರಿ ಎಲ್ಲಾದರೂ ನಾವು ದೂರ ಹೋಗಿದ್ರೆ ವೆಕೇಷನ್ ಮೋಡ್ ಅಂತ ಇದೆ. ನಾವು ಪಾಸ್ಕೋಡ್ನ ಇಲ್ಲಿ ಚೇಂಜ್ ಮಾಡ್ಕೊಬೋದು, ಇಲ್ಲ ಡಾಕ್ಯುಮೆಂಟ್ಸ್ನ ಆ್ಯಪ್ ಮೂಲಕ ನಮ್ಮ ಡ್ರೈವಿಂಗ್ ಲೈಸೆನ್ಸ್, ಗಾಡಿ ಇನ್ಶೂರೆನ್ಸ್ ಇದೆಲ್ಲ ಗಾಡಿಯಲ್ಲೇ ನಾವು ಅಪ್ಲೋಡ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ. ಪ್ಲಸ್ ಸಿಸ್ಟಮ್ ಅಪ್ಡೇಟ್ಸ್ ಲೈಕ್ ಇವರು MOS 3 MOS 4 ಅಂತ ಒಳ್ಳೆ ಮೊಬೈಲ್ ಕೊಟ್ಟಂಗೆ ಸಾಫ್ಟ್ವೇರ್ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ. ಸೊ ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಮಗೆ ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ, ಯಾವಾಗ ಪರ್ಚೇಸ್ ಮಾಡಿರೋದಂತ ನೋಡಿದ್ರೆ 1500 ಕಿಲೋಮೀಟ್ರ್ ಓಡಿದೆ. ಆ್ಯಂಡ್ ಆಗಸ್ಟ್ ಎಂಡಲ್ಲಿ ಗಾಡಿನ ತೊಗೊಂಡಿದ್ದು. ಸೊ ಆಲ್ಮೋಸ್ಟ್ 3-4 ತಿಂಗಳಾಗಿದೆ. ಬ್ಯಾಕ್ ಹೋದರೆ ಇಲ್ಲಿ ನಮಗೆ ಎಷ್ಟು ರೇಂಜ್ ಇದೆ ಅಂತ ಸಿಗುತ್ತೆ ನೋಡಿ. ಈಕೋ ಮೋಡಲ್ಲಿ 158 ಕಿಲೋಮೀಟರ್, ನಾರ್ಮಲ್ ಮೋಡಲ್ಲಿ 126, ಸ್ಪೋರ್ಟ್ಸಲ್ಲಿ 111, ಹೈಪರಲ್ಲಿ ಈ ಥರ. ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟು ಹೀಟಿಂಗ್ ಹಂಗಿದೆ 31 ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ, ಸೇಫ್ ಇದೆ. ಇವತ್ತು ಡೇಟಾ ಲೈಕ್ ನಮಗೆಲ್ಲ ಡೀಟೇಲ್ಸು ಸಿಗುತ್ತೆ ಅಷ್ಟೇ. ಕೊನೆಯಲ್ಲಿ ಹೋಗಿ ಬೋಲ್ಟು ಎಕ್ಲಿಪ್ಸ್ ಒಂದು ವಿಂಟೇಜ್ ಅಂತ ಇದೆ. ಎಕ್ಲಿಪ್ಸ್ ಹೋದರೆ ಆವಾಗಲೇ ಬಂದಿದ್ವಲ್ಲ ನಾವು ನಾರ್ಮಲ್, ಅದು ಇದು ವಿಂಟೇಜ್ ಅಂತ. ವಿಂಟೇಜ್ನ ಅಪ್ಲೈ ಮಾಡ್ತೀನಿ. ಒಳ್ಳೆ ಹಳೆ ಕಾಲದ ಗಾಡಿ ಥರ ಇರುತ್ತೆ ಇದರಲ್ಲಿ. ಸೊ ಒಳ್ಳೆ ನೋಡಿ, ಒಳ್ಳೆ ಹಳೆ ಕಾಲದ ಮೀಟರ್ ಅದೆಲ್ಲ ಇದೆ. ಸೊ ದ್ಯಾಟ್ ಈಸ್ ಪ್ರಿಟಿ ನೈಸ್. ಎಲ್ಲ ಜನ ಕ್ರಿಕೆಟನ್ನು ಆಡ್ತಾವ್ರಿ ಇಲ್ಲಿ. ಸೊ ಇದೆಲ್ಲ ಫೀಚರ್ಸ್ ಇದೆ. ಸೊ ಈ ಗಾಡಿ ಬೆಲೆ ಬಂದು ಐ ಥಿಂಕ್ ಬೆಂಗಳೂರಲ್ಲೇ 1,70,000 ಸೊ ಇದ್ರ ಜೊತೆಗೆ ನಿಮಗೆ ಓಲಾ S1 ಏರು, S1 X ಅಂತ ಈ ಮಾಡೆಲ್ಸ್ ಎಲ್ಲಾನು ಇದೆ. ಸೊ ಅದನ್ನು ನಾವು ನೋಡ್ಬೋದು. ಸೊ ಅದರಲ್ಲಿ ನಿಮಗೆ ಕಡಿಮೆ ರೇಂಜ್ ಸಿಗುತ್ತೆ, ಡಿಫ್ರೆಂಟ್ ಆಪ್ಷನ್ಸ್ ಸಿಗುತ್ತೆ ಅಷ್ಟೇ. ಸೊ ಈಗ ಗಾಡಿ ನಿಲ್ಲಿಸಿ ನಮಗೆ ಬೂಟ್ ಸ್ಪೇಸ್ ತೋರಿಸ್ತೀನಿ. ಸೊ ನಾವು ಬೂಟ್ ಸ್ಪೇಸ್ನ ಆಕ್ಸೆಸ್ ಮಾಡೋದು ಫೋನಲ್ಲಿ ಮಾಡ್ಬೋದು, ಓಪನ್ ಮಾಡೋದು. ಇಲ್ಲಾಂದರೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಬೂಟ್ ಓಪನ್ ಆಯಿತು. ಬೂಟ್ ಓಪನ್ ಆದರೆ ಈ 34 ಲೀಟರ್ ಬೂಟ್ ಸ್ಪೇಸು ಗೊತ್ತಾಗುತ್ತೆ. ಮುಂಚೆ ನಿಮ್ಗೆ 36 ಸಿಗ್ತಾ ಇತ್ತು, ಬಟ್ ಈಗ ಸ್ವಲ್ಪ ಸ್ಟ್ರಾಂಗ್ ಮಾಡಿದ್ದಾರೆ ಗಾಡಿನ ಅಲ್ವಾ, ಮುಂಚೆ ಸ್ಟ್ರಾಂಗ್ ಇರಲಿಲ್ಲ. ಸೊ ಅದರಿಂದ ಸ್ವಲ್ಪ ಚೇಂಜಸ್ ಆಗಿದೆ. ಬಟ್ ಈ ಕ್ವಾಲಿಟಿ ಅನ್ನೋದು ಇದೆಯಲ್ಲ ಈ ಸೀಟಲ್ಲಿ ನೋಡಿ, ಇದು ಚೆನ್ನಾಗಿಲ್ಲ. ಇನ್ನು ಸ್ವಲ್ಪ ಸ್ಟ್ರಾಂಗಾಗಿ ಕೊಡಬೇಕು. ಪ್ರತಿ ಸರಿ ನಾನು ಸ್ಪೀಡ್ ಬಂಪಲ್ಲಿ ಬಂದಾಗ ಸೀಟ್ ಒಳಗಡೆ ಹೋಗಿ ಬರುತ್ತೆ ನೋಡಿ. ಇನ್ನು ಸ್ವಲ್ಪ ಸ್ಟ್ರಾಂಗಾಗಿ ಕೊಡಬೇಕಾಗಿತ್ತು. ಅದು ಬಿಟ್ಟರೆ ನಮಗೆ ಗ್ರ್ಯಾಬ್ ರೈಲ್ನ ಚೇಂಜ್ ಮಾಡಿದ್ದಾರೆ. ಹಳೆ ಗ್ರ್ಯಾಬ್ ರೈಲು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಈಗ ನಿಮಗೂ ದೊಡ್ಡದಾಗೂ ಕೊಟ್ಟಿದ್ದಾರೆ. ನಾವು ಗಾಡಿನ ಎತ್ಬೋದು ಬೇಕಾರೆ, ಮುಂಚೆ ಎತ್ತಕ್ಕಾಗ್ತಿರ್ಲಿಲ್ಲ. ಸೊ ಓನರು ಈ ಥರ ಆಕ್ಸೆಸರೀಸ್ ಎಲ್ಲ ಹಾಕ್ಸಿದ್ದಾರೆ. ಸೊ ಇದು ಓಲಾದವರ ಆಕ್ಸೆಸರೀಸ್ ಎಲ್ಲ. ಸೊ ಇದರ ಓನರ್ ಬಂದು ನಮ್ಮ ಸ್ನೇಹಿತರಾದ ಸುದೀಪ್ ಅವರು ರಿಸರ್ಚ್ ಮಾಡಿ ತೊಗೊಂಡಿದ್ದಾರೆ. ಗಾಡಿ ನೋಡೋಕ್ಕಂತೂ ಚೆನ್ನಾಗಿದೆ, ವೈಟ್ ವಿತ್ ಬ್ಲ್ಯಾಕ್ ಆಕ್ಸೆಂಟಲ್ಲಿ. ಮುಂಚೆ ಇಲ್ಲಿ ವೈಟ್ ಕಲರ್ ಬರೋದು ಗಾಡಿ ಯಾವ ಕಲರ್ ಇದ್ದರೆ. ಸೊ ಈಗ ಹಾರ್ಡ್ ಪ್ಲಾಸ್ಟಿಕ್ ಆಗಿರೋಂಥ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ನೋಡಿ. ನೀವು ಈ ಥರ ಆಕ್ಸೆಸರೀಸ್ ಎಲ್ಲ ಹಾಕ್ಸಿ, ಬಿಕಾಸ್ ಬಿದ್ದರೆ ಕಷ್ಟ. ಅದ್ರ ಜೊತೆಗೆ ನೋಡಿ ಸ್ವಿಂಗ್ ಆರ್ಮ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ಏನಾಗುತ್ತೆ, ಮುಂಚೆ ನಿಮಗೆ ಸಿಂಗಲ್ ಸೈಡ್ ಸ್ವಿಂಗ್ ಆರ್ಮ್ ಬರ್ತಾಯಿತ್ತು, ಈಗ ಡ್ಯುಯಲ್ ಸ್ವಿಂಗ್ ಆರ್ಮ್ ಬರ್ತಾ ಇದೆ. ಅದರಿಂದ ಮೋಟರ್ ಹೀಗೆ ವೀಲ್ ಕನೆಕ್ಟ್ ಆಗುತ್ತೆ, ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಿಮಗೆ ಬ್ರೇಕ್ಸು ಇದು ಕಡೆ ಬರ್ತಾ ಇದೆ ಈಗ. ಸೊ ಅದು ಒಂದು ಚೇಂಜು. ಮತ್ತು ಟೇಲ್ ಲೈಟ್ಸ್ ಕೂಡ ಚೇಂಜ್ ಆಗಿಬಿಟ್ಟಿದೆ. ಮುಂಚೆ ಸ್ವಲ್ಪ ದೊಡ್ಡದಾಗಿ ಬರೋದು ಈಗ. ಸೊ ನಾವು ಯೂಶ್ವಲಿ ಇಲ್ಲೇ ಚಾರ್ಜಿಂಗ್ ಹಾಕೋದು.
6.5 ಗಂಟೆ ಆಗುತ್ತೆ ಚಾರ್ಜ್ ಆಗೋದಕ್ಕೆ ನಿಮಗೆ ಅವ್ರು ಕೊಡೋ ಚಾರ್ಜರಲ್ಲಿ. ಅಷ್ಟೇ ಗುರು, ಇನ್ನೇನಿದೆ ನೋಡಿ. ಫ್ರಂಟಲ್ಲಿ ಸಸ್ಪೆನ್ಷನು ಇದೆ, ನಾರ್ಮಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಈಗ ಆಟೋಮ್ಯಾಟಿಕಾಗಿ ಗಾಡಿ ಲಾಕ್ ಆಗೋಯ್ತು. ವೀಲ್ಸ್ನ ಕೂಡ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ನಿಮಗೆ MRF ಟೈರ್ಸ್ ಬರೋದು, ಈಗ CA ಟೈರ್ಸ್ ಬರ್ತಾ ಇದೆ. ಐ ಥಿಂಕ್ ಇದು 110 ಸೆಕ್ಷನ್ ಟೈರ್ಸ್ ಇದು. ಮುಂದೆನೂ ಅಷ್ಟೇ, ಹಿಂದೆನೂ 100, ಮುಂದೆ ಐ ಥಿಂಕ್ ಹಿಂದೆ 110 120 ಸೆಕ್ಷನ್ ಟೈರ್ಸ್. ಡಿಸ್ಕ್ ಬ್ರೇಕ್ಸ್ ಚೆನ್ನಾಗಿದೆ ಗಾಡಿಯಲ್ಲಿ. ಇನ್ನೂ ಪ್ರಾಬ್ಲಮ್ಸ್ ಇದೆ ಗಾಡಿಯಲ್ಲಿ, ಬಟ್ ಐ ಥಿಂಕ್ ಹಳೇದಕ್ಕೆ ಕಂಪೇರ್ ಮಾಡಿದ್ರೆ ಹೊಸದು ಚೆನ್ನಾಗಿದೆ. ಆ್ಯಂಡ್ ಇವಾಗ ಮಾರ್ಕೆಟಲ್ಲಿ ನೋಡಿದ್ರೆ ಇದೇ ನಂಬರ್ 1 ಅಂತಲೇ ಹೇಳಬೇಕು. ಯಾಕಂದರೆ 4.5 ಲಕ್ಷ ಗಾಡಿಗಳನ್ನ ಸೆಲ್ ಮಾಡಿಬಿಟ್ಟಿದ್ದಾರೆ 2 ವರ್ಷದಲ್ಲೇ. ಈಗ ಈ ಥರ ಅವ್ರು ನೋಡಿದ್ರೆ ವರ್ಷಗಳು 4-5 ವರ್ಷದಿಂದ ಇದ್ದಾರೆ, ಇನ್ನೂ 2 ಲಕ್ಷ ಈಗೇನೋ ದಾಟಿದ್ದಾರೆ. ಸೊ ತುಂಬ ರೀಚ್ ಹೋಗ್ತಿದೆ. ಬಟ್ ಅದೇ ಥರ ಎಷ್ಟು ಗಾಡಿ ಹೋದ್ರೂ ಅದೇ ಥರ ಗಾಡಿಗಳು ಇಶ್ಯೂಸು ಬರ್ತಾ ಇದೆ ನೋಡಿ. ಹಳೆಯದು ಬೆಲ್ಟ್ ಕಂಪ್ಲೀಟ್ ಕವರ್ ಆಗ್ತಿತ್ತು, ಸೊ ಈಗ ಓಪನ್ ಆಗಿದೆ. ಸೊ ಇದರಿಂದ ನಮಗೆ ಡಸ್ಟು ಕಲ್ಗಳು ಸೇರ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಸೊ ಅದೊಂದು ಪ್ರಾಬ್ಲಮ್ ಬರ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಸೀಟ್ ಹೈಟು ಬಂದು ಆಲ್ಮೋಸ್ಟ್ 805 mm. ಸೊ ತುಂಬ ಶಾರ್ಟ್ ರೈಡರ್ಸ್ ಆದರೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ. ಬಟ್ ಉದ್ದ ಇರೋ ರೈಡರ್ಸ್ಗೆ ಐ ಥಿಂಕ್ ದಿಸ್ ಇಸ್ ಲೈಕ್ ಪರ್ಫೆಕ್ಟ್. ಸೊ ಫ್ಯಾಮಿಲಿ ಜೊತೆ ನೀವೇನಾದರೂ ತುಂಬ ಟ್ರಾವೆಲ್ ಮಾಡ್ತೀರಾ ಅಂದರೆ ನೋಡಿ, ಫುಟ್ ರೆಸ್ಟ್ ಎಲ್ಲ ಹಾಕ್ಸ್ಕೊಳ್ಳಿ. ತುಂಬ ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟಿದೆ, ಸೊ ಹಾಕ್ಸ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದರ ರೇಂಜ್ ಟೆಸ್ಟ್ ವಿಡಿಯೋ ನೋಡಬೇಕಂದ್ರೆ ಕಾಮೆಂಟ್ ಸೆಕ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ. ಪ್ರದೀಪ್ ಆನ್ ವೀಲ್ಸ್ ಇಂಗ್ಲೀಷ್ ಚಾನಲಲ್ಲಿ ನೋಡಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅದುವರೆಗೂ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್. ಸಿಗೋಣ. ಜೈ ಕರ್ನಾಟಕ. ಬಾಯ್.